ಹೆಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಒಳ್ಳೆಯ 100% ರಿಸಲ್ಟನ್ನು ಕೊಡುವ ಕಷಾಯವನ್ನು ಮಾಡಿ ತೋರಿಸ್ತೇನೆ. ಈ ಕಷಾಯವನ್ನು ನಾವು ನಮ್ಮ ಮನೆಯ ಹಿತ್ತಲಿನಲ್ಲೇ ಬೆಳೆಸಬಹುದಾದ ಗಿಡಗಳ ಎಲೆಯಿಂದ ಮಾಡ್ಕೋಬೋದು. ಜ್ವರ, ಶೀತ, ತಲೆನೋವು, ಕಫ, ಕಟ್ಟಿದ ಮೂಗು, ಗಂಟಲು ನೋವಿಗೆ ಇದು ಒಳ್ಳೆಯ ಫಲಿತಾಂಶವನ್ನು ಕೂಡ ಕೊಡುತ್ತದೆ. ಈ ಕಷಾಯವನ್ನು ಮಾಡಿಕೊಂಡು 3-4 ದಿನ ಕುಡಿದ್ರೆ ಒಳ್ಳೆಯ ಫಲಿತಾಂಶ ಕಾಣ್ಬೋದು. ಒಂದು ವೇಳೆ ನಿಮಗೇನಾದರೂ ಶೀತ ಪ್ರಾರಂಭ ಆಗ್ತಾ ಇದೆ ಅನ್ನುವಾಗಲೇ ಈ ಕಷಾಯವನ್ನೇನಾದರೂ ನೀವು ಮಾಡಿ ಕುಡ್ಕೊಂಡ್ರೆ ಸ್ವಲ್ಪ ಹೊತ್ತಿಗಾಗಲೇ ಶೀತ ದೂರ ಆಗಿಬಿಡುತ್ತೆ. ಇನ್ನು ಕೆಮ್ಮು ಕೂಡ ಅಷ್ಟೇ. ಕೆಮ್ಮು ಶುರುವಾಗುವಾಗಲೇ ನೀವೇನಾದರೂ ಈ ಕಷಾಯನ ಮಾಡಿಕೊಂಡು 3-4 ಬಾರಿ ಕುಡ್ಕೊಂಡ್ರೆ ಕೆಮ್ಮು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಕಟ್ಟಿದ ಮೂಗು, ಕಫಕ್ಕೆ ಕೂಡ ಇದು ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡ್ತದೆ. ಬನ್ನಿ ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ. 1 ಚಮಚದಷ್ಟು ಜೀರಿಗೆ, 5 ಲವಂಗ, ಇದನ್ನೆಲ್ಲ ನಾನು ಕುಟ್ಟಿ ಪುಡಿ ಮಾಡ್ಕೊಳ್ಳಿಕ್ಕೆ ಹಾಕ್ತಾಯಿದ್ದೀನಿ. 1 ಚಮಚ ಕಾಳು ಮೆಣಸು, 1 ಚಮಚ ಸೋಂಪು ಕಾಳು, ನಂತರ 1 ಇಂಚಿಯಷ್ಟು ಹಸಿ ಶುಂಠಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರಲ್ಲೆಲ್ಲ ಪುಡಿ ಮಾಡ್ಕೋಬೇಕು ಅಂತೆಲ್ಲ, ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಪುಡಿ ಆಗಿದೆ. ನಾನು ಈಗ 4 ಕಪ್ ನೀರಿನ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗ್ತದೆ. ನೀವು ದೊಡ್ಡವರು ಮಾತ್ರ ಬಳಸುವ ಕಷಾಯ ಮಾಡ್ತಾ ಇದ್ದರೆ ಕಾಳು ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈಗ ಇಲ್ಲಿ 15-20 ತುಳಸಿ ಎಲೆ ತಗೊಂಡಿದ್ದೀನಿ. ನಂತರ 10 ದೊಡ್ಡಪತ್ರೆ ಎಲೆನ ತಗೊಂಡಿದ್ದೀನಿ. ನಾನು ಎಲ್ಲವನ್ನು ಇಲ್ಲಿ ಶುಚಿ ಮಾಡಿ ಇಟ್ಟಿದ್ದೀನಿ, ತೊಳ್ಕೊಂಡು ಶುಚಿ ಮಾಡಿ ಇಟ್ಟಿದ್ದೀನಿ. ನೋಡಿ, ದೊಡ್ಡಪತ್ರೆ ಎಲೆ, ಸಾಂಬ್ರಾಣಿ ಎಲೆ ಅಂತ ಹೇಳ್ತಾರಲ್ಲ ಅದು. ಇದು ತುಂಬಾ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ನಂತರ ವೀಳ್ಯದೆಲೆ ಎಲ್ರಿಗೂ ಗೊತ್ತು, 4 ವೀಳ್ಯದೆಲೆ ತಗೊಂಡಿದ್ದೀನಿ. ಇದರಲ್ಲಿ ಕೂಡ ಅಷ್ಟೇ ಒಳ್ಳೆಯ ಒಂದು ಔಷಧೀಯ ಅಂಶ ಇರ್ತದೆ. ಈಗ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಾಕುವಿನಿಂದೆಲ್ಲ ಏನು ಕಟ್ ಮಾಡ್ಕೋಬೇಕು ಅಂತಿಲ್ಲ. ಈ ರೀತಿ ಕಟ್ ಮಾಡಿಕೊಂಡು ನಂತರ ನಾವು ಕುದಿಸಲಿಕ್ಕೆ ಇರುವಂಥದ್ದು. ಈ ಕಷಾಯವನ್ನು ನಾವು ಕೆಮ್ಮು ಶೀತ ಇರುವಾಗ ಮಾತ್ರ ಅಲ್ಲ, ಹೀಗೇ ಕೂಡ ಮಾಡಿ ಕುಡ್ಕೋಬೋದು. ಇದರಲ್ಲಿ ತುಂಬ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಕೂಡ ಇರ್ತದೆ ಈ ಒಂದು ಕಷಾಯದಲ್ಲಿ. ನಂತರ 2 ಅಮೃತ ಬಳ್ಳಿ ಎಲೆ ತಗೊಂಡಿದ್ದೀನಿ. ಇದನ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಅಳತೆಯಲ್ಲಿ ಮಾಡುವಾಗ 2 ಎಲೆ ಸಾಕಾಗುತ್ತೆ. ಈಗ ಇದನ್ನ ಕೂಡ ಕಟ್ ಮಾಡಿಕೊಂಡು ಈಗಾಗಲೇ ನಾವು ಕಟ್ ಮಾಡಿದ ಎಲೆ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ಎಲೆ ಸಿಕ್ಕಿದೆ. ನಂತರ ಈಗ ಕಷಾಯ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನಿಲ್ಲಿ 4 ಕಪ್ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ಇದಕ್ಕೆ ಈಗಾಗಲೇ ನಾವು ಕುಟ್ಟಿ ಪುಡಿ ಮಾಡಿದ ಪೌಡ್ರನ್ನು ಹಾಕ್ಕೋಬೇಕು. ನಂತರ ಈಗಾಗಲೇ ಕತ್ತರಿಸಿದ ಎಲೆಗಳನ್ನು ಹಾಕ್ಕೋಬೇಕು. ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸತಿ ಚೆನ್ನಾಗಿ ಕಲಕ್ಕಿ, ಇದಕ್ಕೆ ಸಕ್ಕರೆ ಎಲ್ಲ ಏನು ಹಾಕ್ಕೋಬೇಡಿ. ಕಷಾಯಕ್ಕೆ ಯಾವತ್ತೂ ಸಕ್ಕರೆ ಹಾಕ್ಕೊಂಡು ಕುಡಿಬಾರ್ದು. ಇವಾಗ ಇದನ್ನ ನಾನು ಮುಚ್ಚಿಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ನಾನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಒಳ್ಳೆ ಕುದಿ ಬಂದು ನಂತರ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಕುದಿಸ್ಕೊಳ್ಬೇಕು. ಇದು ಒಂದು ಕುದಿ ಬರುವಾಗೆಲ್ಲ ಸ್ಟವ್ ಆಫ್ ಮಾಡ್ಕೋಬಾರ್ದು. ಯಾಕಂದರೆ ಇದು ಎಲೆಯಲ್ಲಿರುವ ಔಷಧೀಯ ಅಂಶವನ್ನು ನೀರಲ್ಲಿ ಬಿಟ್ಕೋಬೇಕು. ಅಷ್ಟು ಹೊತ್ತು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು. ನಾನಿಲ್ಲಿ 4 ಕಪ್ ನೀರು ಇಟ್ಟಿರೋದ್ರಿಂದ ಇದನ್ನ 25-30 ನಿಮಿಷದಷ್ಟು ಹೊತ್ತು ನಾನು ಇದನ್ನ ಕುದಿಸ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಇವಾಗ ನೋಡಿ, ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದು ಅರ್ಧದಷ್ಟು ಆಗಬೇಕು. 4 ಕಪ್ ನೀರು 2 ಕಪ್ ನೀರಿನ ಅಷ್ಟಕ್ಕೆ ಬರಬೇಕು. ಅಷ್ಟು ಹೊತ್ತು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು. ಅಂದರೆ ಉಗುರು ಬಿಸಿ ಇರುವಾಗ ಇದನ್ನ ನಾನು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಬಿಸಿ ಇದೆ. ನಂತರ ಇದನ್ನ ಸ್ವಲ್ಪ ಉಗುರು ಬಿಸಿ ಇರುವಾಗ ಕುಡ್ಕೋಬೇಕು. ನೋಡಿ, ಈಗ ನಾನು ಸಣ್ಣ ಕಪ್ ಆಗಿರೋದ್ರಿಂದ ಇದರಲ್ಲಿ 1 ಕಪ್, ದೊಡ್ಡ ಕಪ್ಪಲ್ಲೇನಾದರೂ ನೀವು ತಗೊಳ್ತೀರಂದರೆ ಅರ್ಧ ಕಪ್ ಸಾಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೋಬೇಕು. ಜೇನುತುಪ್ಪದಲ್ಲಿ ಕೂಡ ಒಳ್ಳೆಯ ಔಷಧೀಯ ಅಂಶ ಇರೋದ್ರಿಂದ ಜೇನುತುಪ್ಪವನ್ನು ಹಾಕಿ ಕುಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಕಫಕ್ಕೆಲ್ಲ. ಈ ಕಷಾಯವನ್ನು ಮಕ್ಕಳಿಗೆ ಕೂಡ ಕುಡಿಬೋದು. ಇದನ್ನ ಒಂದು 3-4 ದಿನ ಕುಡ್ಕೊಂಡ್ರೆ ತುಂಬಾ ಒಳ್ಳೆಯದು. ನಂತರ ಮಕ್ಕಳಿಗೆ ಆದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿ. ಹಾಗೆ ಕಾಳು ಮೆಣಸಿನ ಪ್ರಮಾಣ ಬೇಕಾದರೆ ಸ್ವಲ್ಪ ಜಾಸ್ತಿ ಕಮ್ಮಿ ನೀವು ಮಾಡ್ಕೋಬೋದು ಈ ಕಷಾಯದಲ್ಲಿ. ಈ ಕಷಾಯಕ್ಕೆ ಅಮೃತ ಬಳ್ಳಿ ಎಲೆ ಹಾಕಿರೋದ್ರಿಂದ ಜೀರಿಗೆ, ಸೋಂಪು ಕಾಳು
ಹಾಕಿದಾಗ ಇದರ ತಂಪು ಉಷ್ಣ ಕೂಡ ಬ್ಯಾಲೆನ್ಸ್ ಆಗ್ತದೆ. ನೀವು ಈ ಕಷಾಯವನ್ನು ಶೀತ ಕಫ ಇರುವಾಗ ಮಾತ್ರ ಅಲ್ಲ, ಹೀಗೇ ಕೂಡ ಮಾಡಿ ಕುಡ್ಕೋಬೋದು. ಇದು ನಮ್ಮ ಆರೋಗ್ಯದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ. ಇದನ್ನ ತಿಂಗಳಲ್ಲಿ 2 ಅಥವಾ 3 ಬಾರಿ ಆದರೂ ಮಾಡಿ ಕುಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಖಂಡಿತವಾಗಿ ಈ ಕಷಾಯನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳು, ಹೋಮ್ ರೆಮಿಡೀಸ್ ವಿಡಿಯೋಸ್ ಎಲ್ಲ ಇದೆ. ನೀವು ಚಾನಲ್ಗೆ ಹೋಗಿ ನೋಡ್ಕೋಬೋದು. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಈ ಕಷಾಯನ ಮಾಡಿ ಕುಡ್ಕೊಂಡ್ರೆ ಇದರ ಫಲಿತಾಂಶ ಹೇಗಿತ್ತು ಅದನ್ನ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋದ ಬಗ್ಗೆ ಕೂಡ ನಿಮ್ಮ ಅಮೂಲ್ಯ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾವತ್ತೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.